ಎಲ್ಲರಿಗೂ ಬಿ ಎಡ್ ಸ್ಟೂಡೆಂಟ್ಗಳಿಗೆ ನಮಸ್ಕಾರ. ಇಲ್ಲಿ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಇದ್ವಿ, ABC ಐಡಿಯನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ. ಇದೊಂದು ಸ್ಟೂಡೆಂಟ್ ಅಕೌಂಟ್ ಲಾಗಿನ್ ಆಗಿದ್ವಿ. ಮೊದಲು ಏನು ಮಾಡ್ರಿ ಅಂದ್ರೆ ನೀವೆಲ್ಲರೂ ಡಿಜಿಲಾಕರ್ ಲಾಗಿನ್ ಆಗಿ ಅಲ್ಲಿ ABC ಐಡಿಯನ್ನು ಕ್ರಿಯೇಟ್ ಮಾಡ್ಕೊರಿ. ಪ್ರೊಸೆಸ್ ಯೂಟ್ಯೂಬಲ್ಲಿ ಕಳಿಸಿದ್ದೀನಿ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಪ್ರಾಬ್ಲಮ್ ಆಗ್ತಿದೆ. ಎಲ್ಲರೂ ಫೋನ್ ಹಚ್ತಿದ್ದೀರಾ, ಕೇಳ್ತಿದ್ದೀರಾ. ಇಲ್ಲಿ ಸ್ಟೂಡೆಂಟ್ ಮೇಲೆ ಯೂಟ್ಯೂಬರ್ಸ್ ಸರ್ವರ್ ಸ್ಟೂಡೆಂಟ್ ಪೋರ್ಟಲ್ ಕೆಳಗಡೆ ಸ್ಟೂಡೆಂಟ್ ಪ್ರೊಫೈಲ್ ಅಪ್ಡೇಟ್ ಒಂದು ಆಪ್ಷನ್ ಇದೆ. ಅದನ್ನ ಇಲ್ಲಿ ತೋರಿಸಾಗಿ ಇಲ್ಲಿ ಸಿಗ್ತಾ ಇಲ್ಲ ಅಂತ ಪದೇ ಪದೇ ಕಾಲು ಮೆಸೇಜಸ್ ಮಾಡ್ತಿದ್ದಾರೆ. ಅದರ ಮೊದಲು ಇಲ್ಲಿದ್ದು ಅದನ್ನ ಅಪ್ಲೋಡ್ ಮಾಡೋದು ಇನ್ಫಾರ್ಮೇಶನ್ ಈ ಸೈಡ್ ಇಲ್ಲಿ ಬನ್ನಿ. ಇಲ್ಲಿ ಲಾಗೌಟ್ ಆಪ್ಷನ್ ಇದೆ. USMS ಅಲ್ಲಿ ಇರೋದು ಎಕ್ಸಾಕ್ಟ್ ಆಗಿ ನೋಡ್ಕೋರಿ. ಇಲ್ಲಿ ಲಾಗೌಟ್ ಆಪ್ಷನ್ ಅಲ್ಲಿ 3 ಆಪ್ಷನ್ ಬರ್ತವೆ. ಚೇಂಜ್ ಪಾಸ್ವರ್ಡ್, ಲಾಗೌಟ್, ಆಮೇಲೆ ಮ್ಯಾನೇಜ್ ಪ್ರೊಫೈಲ್ ಅಂತ. ಲಾಗೌಟ್ ಆಪ್ಷನ್ ಹಿಂದ್ಗಡೆ ಅಂದ್ರೆ ಕೆಳಗಿನ ಎರಡನೇ ಪಾಯಿಂಟ್ ಅಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ರಿವ್ಯಾಲಿಡೇಷನ್ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಇದನ್ನ ರಿವ್ಯಾಲಿಡೇಷನ್ ಆಧಾರ್ ಕಾರ್ಡ್ ಚೇಂಜ್ ಮಾಡೋದು ಇದು ನಮಗೆ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಡಿಜಿಲಾಕರ್ ID ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಫಾರ್ ಪ್ರೊಫೈಲ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಮಾಡಿದ ನಂತರ ಇಲ್ಲಿ ನೋಡಿ ABC ID ಅಂತ ಬರುತ್ತೆ. ಅದರಲ್ಲಿ ಇಲ್ಲಿ ಪ್ಲಸ್ ಸಿಂಬಲ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ABC ID ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ABC ID ಓಪನ್ ಆಗುತ್ತೆ. ಇದು ABC ID ಕ್ಲಿಕ್ ಹಿಯರ್ ಫಾರ್ ಕ್ರಿಯೇಟೆಡ್ ABC ID ಅಂತ ಹೇಳಿ ಪ್ರೊಫೈಲ್ ABC ID ಸಂಬಂಧಪಟ್ಟದ್ದು. ಇಲ್ಲಿ ನೋಡ್ರಿ ಇಲ್ಲಿ ABC ID ಅಂತ ಇದೆಯಲ್ಲ, ಅಲ್ಲಿ ನೀವು ಡಿಜಿಲಾಕರ್ ಕ್ಲಿಕ್ ಮಾಡಿದ ನಂಬರನ್ನ ಇಲ್ಲಿ ಹಾಕ್ತಾ ಹೋಗಬೇಕು. ನಂಬರ್ ಅಷ್ಟು 11-12 ಡಿಜಿಟ್ ಇದಾವೆ. ಅದನ್ನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ, ನಾ ಎಕ್ಸಾಂಪಲ್ ತೋರಿಸ್ತಾ ಇದೀನಿ, ನಾ ಸಬ್ಮಿಟ್ ಮಾಡಕ್ ಬರಲ್ಲ ಇಲ್ಲಿ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ಎಸ್ ಆರ್ ನೋ ಅಂತ ಆಪ್ಷನ್ ಕೊಡ್ತೀವಿ ಮೇಲೆ ಪಾಪಪ್ ಅಲ್ಲಿ. ಅಲ್ಲಿ ಎಸ್ ಆರ್ ನೋ ಅಂತ ಕೊಟ್ಟಾಗ ಎಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಇದ್ರೆ ಓಕೆ, ಇಷ್ಟಾದ್ರೆ ಸಕ್ಸಸ್ಫುಲಿ ಸಬ್ಮಿಟ್ ಆದ್ರೆ ಮುಗೀತು. ಅಂದ್ರೆ ಉಳಿದ ಇದರ ನಂತರ ಏನ್ ಮಾಡಬೇಕು, ಡಿಜಿಲಾಕರ್ ನೀವು ಜನರೇಟ್ ಮಾಡಿರ್ತೀರಲ್ಲ ABC ID ಕಾರ್ಡನ್ನ ರೀಲಾಗಿನ್ ಆಗಿ ಅದನ್ನ ಪ್ರಿಂಟ್ಔಟ್ ತೆಗೆದಿಟ್ಕೊರಿ. ಫಸ್ಟ್ ಪ್ರಿಂಟ್ಔಟ್ ತೆಗೆದು ಕಾಪಿಯನ್ನು ಒಂದು ಸೆಟ್ ತಂದು ನಮ್ಮ ಕಾಲೇಜ್ ಸಬ್ಮಿಟ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಮುಗೀತು ಅಷ್ಟೇ. ಥ್ಯಾಂಕ್ ಯು.